ನಮಸ್ಕಾರ ಮತ್ತು ಡ್ರಾನ್ ಅಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡರೀಸ್ಗೆ ಮತ್ತೆ ಸ್ವಾಗತ. ನಮಸ್ಕಾರ. ಇದು ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಹೇಗೆ ರೂಪುಗೊಂಡವು ಅನ್ನೋದನ್ನ ಪರಿಶೋಧಿಸೋ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ. ಹೌದು, ಈ ಪ್ರಯತ್ನಕ್ಕೆ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ಬೆಂಬಲ ನೀಡಿದೆ. ನಾವು ಈಗ ಭಾರತದ ಏಕೀಕರಣದ ಅಂದ್ರೆ ಸಂಸ್ಥಾನಗಳ ವಿಲೀನದ ಕಥೆಗಳನ್ನ ನೋಡ್ತಾ ಇದ್ದೀವಿ. ಇದೊಂದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆಯಾಗಿತ್ತು ಅಲ್ವಾ? ಹೌದು, ನಿಜಕ್ಕೂ. ಇದರ ಪರಿಣಾಮವಾಗಿ ಹೊಸ ರಾಜ್ಯಗಳನ್ನ ಆಡಳಿತಾತ್ಮಕವಾಗಿ ಭಾಗ ಎ, ಬಿ, ಸಿ ಮತ್ತು ಡಿ ಅಂತ 4 ವರ್ಗಗಳಾಗಿ ವಿಂಗಡಿಸಿದ್ರು. ನಮ್ಮ ಈ ಸರಣಿಯಲ್ಲಿ ನಾವು ಮುಖ್ಯವಾಗಿ ಮೊದಲ 3 ಅಂದ್ರೆ ಭಾಗ ಎ, ಬಿ ಮತ್ತು ಸಿ ರಾಜ್ಯಗಳ ಮೇಲೆ ಗಮನ ಹರಿಸ್ತಾ ಇದ್ದೀವಿ. ಈ ಮೊದಲ ಭಾಗದಲ್ಲಿ ನಾವು ಭಾಗ ಎ ರಾಜ್ಯಗಳನ್ನ ನೋಡೋಣ. ಅಂದ್ರೆ ಯಾವ ಸಂಸ್ಥಾನಗಳು ಅಂದಿನ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ನೇರವಾಗಿ ವಿಲೀನಗೊಂಡು. ಹೌದು, ಇವರಲ್ಲಿ ಬರೋಡಾ, ಕೊಲ್ಲಾಪುರದಂತಹ ದೊಡ್ಡ ರಾಜ್ಯಗಳು ಇದ್ವು. ಹಾಗೆ ಸಂಡೂರಿನಂತಹ ಸಣ್ಣ ಹೆಚ್ಚು ಗೊತ್ತಿಲ್ಲದ ರಾಜ್ಯಗಳೂ ಇದ್ವು. ಗುಜರಾತ್, ಒರಿಸ್ಸಾದಲ್ಲಂತೂ ಸಣ್ಣ ಪುಟ್ಟ ರಾಜ್ಯಗಳ ಒಂದು ಗುಚ್ಛವೇ ಇತ್ತು. ನಿಜ. ಹೆಚ್ಚಿನ ಈ ರಾಜ್ಯಗಳ ವಿಲೀನ ಒಪ್ಪಂದಗಳು ಅವು ಒರಿಸ್ಸಾ ಮತ್ತೆ ಛತ್ತೀಸ್ಗಢ ರಾಜ್ಯಗಳ ವಿಲೀನದ ಮಾದರಿಯಲ್ಲೇ ಇದ್ವು. ಆಡಳಿತವನ್ನ ನೇರವಾಗಿ ಪ್ರಾಂತೀಯ ಸರ್ಕಾರಗಳಿಗೆ ಕೊಟ್ಬಿಟ್ರು. ಸರಿ, ಹಾಗಾದ್ರೆ ಮುಂದಿನ ಕೆಲವು ಚರ್ಚೆಗಳಲ್ಲಿ ಈ ಒಂದೊಂದು ರಾಜ್ಯದ ಅಥವಾ ರಾಜ್ಯಗಳ ಗುಂಪಿನ ಕಥೆಗಳನ್ನ ನಾವಿನ್ನೂ ಆಳವಾಗಿ ನೋಡೋಣ. ಖಂಡಿತ. ನಮ್ಮ ಈ ಮಾತುಕತೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನೇ ಆಧರಿಸಿವೆ. ಈ ಲೇಖನಗಳನ್ನ ಗೂಗಲ್ನ ನೋಟ್ಬುಕ್ LM ಬಳಸಿ ಈ ಸಂಭಾಷಣೆ ರೂಪಕ್ಕೆ ತರಲಾಗಿದೆ. ಹೌದು, ಆಸಕ್ತರು ಹೆಚ್ಚಿನ ವಿವರಗಳಿಗೆ ಶೋ ನೋಟ್ಸ್ನಲ್ಲಿರೋ ಲಿಂಕ್ಗಳನ್ನು ನೋಡಬಹುದು. ಸರಿ, ಹಾಗಾದರೆ ಈ ಒಂದು ಹಿನ್ನೆಲೆಯೊಂದಿಗೆ ಇವತ್ತು ನಾವು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗೋಣ. ಅಂದ್ರೆ ಮದ್ರಾಸ್ ಪ್ರಾಂತ್ಯಕ್ಕೆ ವಿಲೀನಗೊಂಡ 3 ವಿಶಿಷ್ಟ ಸಂಸ್ಥಾನಗಳು: ಪುದುಕೊಟ್ಟೆ, ಬಂಗನಪಲ್ಲೆ ಮತ್ತು ಸಂಡೂರು. ಇವು 3 ಎನ್ಕ್ಲೇವ್ಸ್ ಅಥವಾ ಪ್ರತ್ಯೇಕಿತ ರಾಜ್ಯಗಳು ಅಂತಾನೂ ಕೆಲವೊಮ್ಮೆ ಕರೀತಾರೆ. ಹೌದು, ಪ್ರತಿಯೊಂದಕ್ಕೂ ಅದರದ್ದೇ ಆದ ಕಥೆ ಇದೆ. ವಿಲೀನದ ಅನುಭವ ಬೇರೆ ಬೇರೆ. ಇವು ಭಾರತದ ಭಾಗವಾದದ್ದು ಹೇಗೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಮೊದಲಿಗೆ ಪುದುಕೊಟ್ಟೆಯಿಂದ ಶುರು ಮಾಡೋಣ. ಇದು ಮದುರೈನ ಉತ್ತರಕ್ಕೆ, ತಂಜಾವೂರಿನ ಪಶ್ಚಿಮಕ್ಕೆ ಇತ್ತು. ಸುಮಾರು 1170 ಚದರ ಮೈಲಿ ಇರ್ಬೋದಲ್ವಾ? ಹೌದು, ಸುಮಾರು ಅಷ್ಟೇ. ಜನಸಂಖ್ಯೆ 5 ಲಕ್ಷಕ್ಕಿಂತ ಕಡಿಮೆ ಇತ್ತು. 1686ರಲ್ಲಿ ರಘುನಾಥ ರಾಯ ತೊಂಡೈಮಾನ್ ಇದನ್ನ ಸ್ಥಾಪಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ಈ ರಾಜ್ಯದ ಕತೆ ಅಂದ್ರೆ ಅದರ ವಿಲೀನದ ಕತೆ, ಹಳೆಯ ನಿಷ್ಠೆಗಳು ಹೊಸ ಕಾಲದಲ್ಲಿ ಹೇಗೆ ವಿಷಯಗಳನ್ನ ಸಂಕೀರ್ಣಗೊಳಿಸಬಹುದು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಅನಿಸುತ್ತೆ. ಖಂಡಿತವಾದಿಯೋ. ಪುದುಕೊಟ್ಟೆನ ತೊಂಡೈಮಾನ್ ರಾಜರಿದ್ದಾರಲ್ಲ, ಅವರು ಬ್ರಿಟಿಷರಿಗೆ ಬಹಳ ನಿಷ್ಠರಾಗಿದ್ರು. ಫ್ರೆಂಚರ ವಿರುದ್ಧ, ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ವಿರುದ್ಧ, ಆಮೇಲೆ 18ನೇ ಶತಮಾನದ ಪಾಳೆಗಾರರ ಯುದ್ಧಗಳು ಎಲ್ಲದರಲ್ಲೂ ಬ್ರಿಟಿಷರಿಗೆ ದೊಡ್ಡ ಮಟ್ಟದ ಸೇನಾ ಸಹಾಯ ಮಾಡಿದ್ರು. ಇದರ ಒಂದು ಬಹಳ ಸ್ವಾರಸ್ಯಕರವಾದ ಪರಿಣಾಮ ಏನಾಯ್ತು ಅಂದ್ರೆ 1803ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಹೆಚ್ಚಿನ ಕಡೆ ಜಾರಿಗೆ ಬಂದಿತ್ತಲ್ಲ ಶಾಶ್ವತ ಭೂ ಕಂದಾಯ ಪದ್ಧತಿ. ಹೌದು, ಪರ್ಮನೆಂಟ್ ಸೆಟಲ್ಮೆಂಟ್. ಹೌದು, ಅದೇ. ಅದರಿಂದ ಪುದುಕೊಟ್ಟೈ ಪೂರ್ತಿಯಾಗಿ ಹೊರಗುಳಿದಿತ್ತು. ಅದು ಹೇಗೆ ಸಾಧ್ಯವಾಯಿತು? ಆ ಪದ್ಧತಿಯಿಂದ ಎಷ್ಟೋ ಜನ ಸ್ಥಳೀಯ ರಾಜರು ಬರೀ ಜಮೀನ್ದಾರರಾಗಿ ಬಿಟ್ರಲ್ಲ. ಇದರ ಮಹತ್ವ ಏನು? ಹೌದು, ಅದೇ ಅದ್ರ ಮಹತ್ವ. ಇವರು 1751ರಿಂದಲೇ ಸತತವಾಗಿ ಬ್ರಿಟಿಷರಿಗೆ ಸಹಾಯ ಮಾಡ್ತಾ ಬಂದಿದ್ರಿಂದ ಬ್ರಿಟಿಷರು ಇವರನ್ನ ಬೇರೆ ಸಂಸ್ಥಾನಗಳ ತರಹ ಯಾವುದೋ ಒಂದು ಒಪ್ಪಂದ ಅಥವಾ ಸನದು ಕೆಳಗೆ ತಂದಿರಲಿಲ್ಲ. ಇದರಿಂದ ಅವರು ಜಮೀನ್ದಾರರಾಗೋದು ತಪ್ಪಿ ಹೋಯ್ತು. ಅವರ ಸ್ವಾಯತ್ತತೆ ಸ್ವಲ್ಪ ಮಟ್ಟಿಗೆ ಉಳಿದುಕೊಳ್ತು. ಇದರ ಜೊತೆಗೆ ಅಲ್ಲಿ ಸರ್ ಎ ಶೇಷಯ್ಯ ಶಾಸ್ತ್ರಿ, ಸರ್ ಅಲೆಕ್ಸಾಂಡರ್ ಲಾಫ್ಟಸ್ ಟೋಟೆನ್ಹ್ಯಾಮ್ ಇಂಥ ದಕ್ಷ ದಿವಾನರು ಆಡಳಿತ ನಡೆಸಿದ್ರು. ಅಂದ್ರೆ ಆಡಳಿತ ಚೆನ್ನಾಗಿತ್ತು. ಹೌದು, ಚೆನ್ನಾಗಿತ್ತು. ಮತ್ತೆ ನಾಟುಕೊಟ್ಟೈ ಚೆಟ್ಟಿಯಾರ್ಗಳ ಸಮುದಾಯ ಅಂದ್ರೆ ಆನುವಂಶಿಕ ಬ್ಯಾಂಕರ್ಗಳು, ಅವರ ಆರ್ಥಿಕ ಚಟುವಟಿಕೆಗಳಿಂದ ರಾಜ್ಯದಲ್ಲಿ ಆರ್ಥಿಕ ಸ್ಥಿರತೆಯೂ ಇತ್ತು. ಹಾಗಾದರೆ ಇತಿಹಾಸದ ನಿಷ್ಠೆಯೇ ಅವರಿಗೆ ಒಂದು ರೀತಿಯಲ್ಲಿ ಒಳ್ಳೆ ಆಡಳಿತ, ಆರ್ಥಿಕ ಸ್ಥಿರತೆ ಎಲ್ಲ ತಂದುಕೊಟ್ಟಿತ್ತು. ಇಂಥ ಒಂದು ರಾಜ್ಯದ ವಿಲೀನ ಪ್ರಕ್ರಿಯೆ ಹೇಗೆ ನಡೀತು? VP ಮೆನನ್ ಅವರು ರಾಜಗೋಪಾಲ ತೊಂಡೈಮಾನ್ ಬಹಾದೂರ್ ಅವರನ್ನ ದೆಹಲಿಗೆ ಕರೆಸಿದ್ರಂತೆ. ರಾಜನಿಗೆ ಇನ್ನು 26 ವರ್ಷ, ಯುವಕ. ತಮ್ಮ ರಾಜ್ಯವನ್ನ ಅದರದ್ದೇ ಆದ ಒಂದು ಸ್ಟೇಟಸ್ ಇದ್ರೂ ಮದ್ರಾಸ್ ಪ್ರಾಂತ್ಯದ ಜೊತೆ ವಿಲೀನ ಮಾಡ್ತೀವಿ ಅಂದಾಗ ಅವ್ರಿಗೆ ಪೂರ್ತಿ ಆಶ್ಚರ್ಯ, ದಿಗ್ಭ್ರಮೆ ಆಗಿತ್ತು ಅಂತ ಹೇಳ್ತಾರೆ. ಅವರ ಸಲಹೆಗಾರರು ತಕ್ಷಣ ಒಪ್ಪಿಗೆ ಕೊಡ್ಲಿಲ್ಲ.
ಅದಕ್ಕೂ ಮುಂಚೆ ಸರ್ದಾರ್ ಪಟೇಲ್ ಅವರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ಮೇಲೆ ಸೇರ್ಪಡೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಅಂದ್ರೆ ರಕ್ಷಣೆ ವಿದೇಶಾಂಗ ಬಾಬತ್ತುಗಳಲ್ಲಿ ಭಾರತದ ಜೊತೆ ಸೇರೋಕೆ. ಓಕೆ, ಅದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ಆದ್ರೆ ಪೂರ್ತಿ ವಿಲೀನ ಬೇರೆ ಅಲ್ವಾ? ಹೌದು, ಅದೇ. ಪೂರ್ತಿ ವಿಲೀನಕ್ಕೆ ಸ್ವಲ್ಪ ಸಮಯ ಹಿಡಿತು. ಚರ್ಚೆಗಳೆಲ್ಲ ಆಗಿ ಕೊನೆಗೆ ಫೆಬ್ರವರಿ 29, 1948ಕ್ಕೆ ವಿಲೀನ ಒಪ್ಪಂದಕ್ಕೆ ಸಹಿ ಬಿತ್ತು. ಈ ವಿಲೀನ ಅನ್ನೋದು ಬರೀ ಸಹಿ ಅಷ್ಟೇ ಅಲ್ಲ, ದೊಡ್ಡ ಆಡಳಿತಾತ್ಮಕ ಬದಲಾವಣೆ ತಾನೆ. ಅದನ್ನ ಹೇಗ್ ಮಾಡಿದ್ರು? ಪುದುಕೋಟೆಯನ್ನ ಮದ್ರಾಸಿನೊಳಗೆ ಹೇಗ್ ತಂದ್ರು? ನಿರ್ಧಾರ ಏನಂದ್ರೆ, ಪುದುಕೋಟೆಯನ್ನ ಮದ್ರಾಸ್ ಪ್ರಾಂತ್ಯದ ತಿರುಚಿರಾಪಳ್ಳಿ ಜಿಲ್ಲೆಯ ಒಂದು ಪ್ರತ್ಯೇಕ ಕನ್ನಾಯ ವಿಭಾಗ ಅಂದ್ರೆ ರೆವೆನ್ಯೂ ಡಿವಿಷನ್ ಆಗಿ ಸೇರಿಸೋದು ಅಂತ. ಸರಿ. ಅದರಂತೆ ಮಾರ್ಚ್ 3, 1948ರಂದು ತಿರುಚಿರಾಪಳ್ಳಿಯ ಆಗಿನ ಕಲೆಕ್ಟರ್ ವಿ ಸುಬ್ರಮಣಿಯನ್ ಅವರು ಭಾರತ ಸರ್ಕಾರದ ಪರವಾಗಿ ಆಡಳಿತ ವಹಿಸ್ಕೊಂಡ್ರು. ರಾಜನಿಗೆ ಕೊಡೋ ಪ್ರಿವಿ ಪರ್ಸ್ ಅಂದ್ರೆ ರಾಜಧನ ಮತ್ತೆ ಅವರ ಖಾಸಗಿ ಆಸ್ತಿ ವಿಚಾರಗಳನ್ನ ಮದ್ರಾಸ್ ಸರ್ಕಾರದ ಸಲಹೆ ಮೇಲೆ ಇತ್ಯರ್ಥ ಮಾಡಿದ್ರು. ಅಧಿಕಾರ ಹಸ್ತಾಂತರ ಆದ್ಮೇಲೆ ಎಲ್ಲ ಸರಿಯಾಗಿ ನಡೀತಾ? ಸಾಮಾನ್ಯವಾಗಿ ಇಂಥ ದೊಡ್ಡ ಬದಲಾವಣೆ ಆದಾಗ ಏನಾದ್ರೂ ಸಮಸ್ಯೆಗಳು ಬರ್ತಾವಲ್ಲ? ಖಂಡಿತ ಬಂದ್ವು. ವಿಲೀನ ಆದ್ಮೇಲೆ ಮದ್ರಾಸ್ ಸರ್ಕಾರ ನಮ್ಮನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನಮ್ಮ ಅಗತ್ಯಗಳನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಪುದುಕೊಟ್ಟೈನ ಸ್ಥಳೀಯ ಮುಖಂಡರಿಂದ ದೂರುಗಳು ಶುರುವಾದ್ವು. ಓ, ಇದು ಸ್ವಲ್ಪ ಗಂಭೀರ ಆದಾಗ ವಿ ಮೆನನ್ ಅವರೇ ಮಧ್ಯಪ್ರವೇಶಿಸಿ ಆಗಿನ ಮದ್ರಾಸ್ ಪ್ರೀಮಿಯರ್ ಅಂದ್ರೆ ಪ್ರಧಾನಿ ಓಮಂದೂರ್ ರಾಮಸ್ವಾಮಿ ರೆಡ್ಡಿಯಾರವರನ್ನ ಭೇಟಿ ಮಾಡಿ ವಿಷಯ ತಿಳಿಸಿದ್ರು. ಆಮೇಲೆ ರೆಡ್ಡಿಯಾರವರು ಸರಿ, ದೂರುಗಳನ್ನ ನೋಡಿ ಸರಿಪಡಿಸ್ತೀನಿ ಅಂತ ಭರವಸೆ ಕೊಟ್ರು. ಆದರೂ ಸ್ಥಳೀಯವಾಡಿ ಅಸಮಾಧಾನ ಮಾತ್ರ ಪೂರ್ತಿ ಹೋಗ್ಲಿಲ್ಲ, ಸ್ವಲ್ಪ ಕಾಲ ಇತ್ತು. ಅಂದ್ರೆ ವಿಲೀನ ಆದ ತಕ್ಷಣ ಎಲ್ಲ ಮುಗೀತು ಅಂತಲ್ಲ. ಆ ಪ್ರದೇಶದ ಹಳೆಯ ಗುರುತು, ಜನರ ನಿರೀಕ್ಷೆಗಳು ಇದ್ದೇ ಇರುತ್ತೆ. ಪ್ರಾಂತೀಯ ಸರ್ಕಾರದ ಆದ್ಯತೆಗಳು ಬೇರೆ ಇರ್ಬೋದು. ಇವೆರಡರ ಮಧ್ಯೆ ಹೊಂದಾಣಿಕೆ ಕಷ್ಟ ಅಲ್ವಾ? ನಿಖರವಾಗಿ ಪುದುಕೊಟ್ಟೈ ಪ್ರಕರಣ ಇದನ್ನೇ ತೋರಿಸುತ್ತೆ. ಎಷ್ಟೇ ಒಳ್ಳೆ ಆಡಳಿತ ವ್ಯವಸ್ಥೆ ಇದ್ದರೂ ವಿಲೀನದ ನಂತರದ ಹೊಂದಾಣಿಕೆ ಅನ್ನೋದು ಬಹಳ ಸೂಕ್ಷ್ಮವಾದ ಪ್ರಕ್ರಿಯೆ. ಸ್ಥಳೀಯ ಭಾವನೆಗಳು, ನಾಯಕರ ಆಸೆಗಳು, ಸರ್ಕಾರದ ಕಾರ್ಯಕ್ರಮಗಳು ಇವೆಲ್ಲದರ ಮಧ್ಯೆ ಒಂದು ಬ್ಯಾಲೆನ್ಸ್ ಬೇಕು. ಅದು ಯಾವಾಗ್ಲೂ ಚಾಲೆಂಜಿಂಗ್. ಸರಿ, ಪುದುಕೋಟೆಯಿನ ಈ ಕಾಂಪ್ಲೆಕ್ಸ್ ಕಥೆಯಿಂದ ಈಗ ಸ್ವಲ್ಪ ಸರಳವಾದ ಕೇಸ್ ಕಡೆ ಹೋಗೋಣ. ಬಂಗನಪಲ್ಲೆ. ಇದು ಪುದುಕೋಟೆಗೆ ಹೋಲಿಸಿದರೆ ತುಂಬಾನೇ ಚಿಕ್ಕದಲ್ವಾ? ಹೌದು, ಬಹಳ ಚಿಕ್ಕದು. ಕೇವಲ 275 ಚದರ ಮೈಲಿ, ಜನಸಂಖ್ಯೆ ಸುಮಾರು 40,000 ಅಷ್ಟೇ. ಇದೊಂದು ಮುಸ್ಲಿಂ ಆಡಳಿತದ ಸಂಸ್ಥಾನ. ಇದರ ವಿಲೀನ ಸರಳವಾಗಿತ್ತು ಅಂತ ಹೇಳಿದಿರಿ, ಯಾಕೆ? ಇದು ಮೂಲತಃ ಬಿಜಾಪುರದ ಸುಲ್ತಾನ್ ತನ್ನ ಒಬ್ಬ ಅಧಿಕಾರಿಗೆ ಕೊಟ್ಟಿದ್ದ ಜಾಗೀರಾಗಿ ಶುರುವಾಗಿತ್ತು. ಇದರ ಇತಿಹಾಸ, ಆಡಳಿತ ರಚನೆ ಎಲ್ಲ ಪುದುಕೋಟೆಯಷ್ಟು ಕಾಂಪ್ಲಿಕೇಟೆಡ್ ಇರಲಿಲ್ಲ. ಅದಕ್ಕೇನು ವಿಲೀನ ಸ್ವಲ್ಪ ನೇರವಾಡಿಯಾಯಿತು. ಅಲ್ಲಿನ ನವಾಬ್ ಫಜ್ಲ್ ಅಲಿ ಖಾನ್ ಬಹದ್ದೂರ್ ಅವರು ಫೆಬ್ರವರಿ 18, 1948ಕ್ಕೆ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕ್ಬಿಟ್ರು. ಅಂದ್ರೆ ಜಾಸ್ತಿ ಹಿಂಜರಿಕೆ, ಚರ್ಚೆ ಏನೂ ಇರ್ಲಿಲ್ವಾ? ಆಡಳಿತ ಹಸ್ತಾಂತರ ಕೂಡ ಬೇಗ ಆಯ್ತಾ? ಹೌದು. ದಾಖಲೆಗಳಲ್ಲಿ ದೊಡ್ಡ ವಿರೋಧ ಅಥವಾ ಸಮಸ್ಯೆಯಾದ ಬಗ್ಗೆ ಏನೂ ಇಲ್ಲ. ಸಹಿ ಹಾಕಿದ್ದ 5 ದಿನಕ್ಕೆ ಫೆಬ್ರವರಿ 23, 1948ರಂದು ಮದ್ರಾಸ್ ಸರ್ಕಾರ ಆಡಳಿತವನ್ನ ಪೂರ್ತಿಯಾಗಿ ತಗೊಳ್ತು. ಕಾರಣ ಏನಿದ್ದಿರ್ಬೋದು? ರಾಜ್ಯದ ಚಿಕ್ಕ ಗಾತ್ರನ ಅಥವಾ ಆಡಳಿತಗಾರರ ಮನೋಭಾವನ? ಬಹುಶಃ ಎಲ್ಲವೂ ಸೇರಿರಬಹುದು. ರಾಜ್ಯದ ಗಾತ್ರ ಚಿಕ್ಕದು, ಅದರ ಜಾಗ ಕೂಡ ಹಾಗಿತ್ತು, ಮತ್ತೆ ಆಡಳಿತಗಾರರು ವಾಸ್ತವವನ್ನ ಬೇಗ ಒಪ್ಕೊಂಡಿರಬಹುದು. ಒಟ್ನಲ್ಲಿ ಪುದುಕೊಟ್ಟೆಯಲ್ಲಿದ್ದಂತಹ ನಾಟಕೀಯತೆ ಇಲ್ಲಿರ್ಲಿಲ್ಲ. ಇದು ಸಣ್ಣ ರಾಜ್ಯಗಳಿಗೆ ವಿಲೀನ ಬಿಟ್ಟು ಬೇರೆ ದಾರಿಯೇನೂ ಇರ್ಲಿಲ್ಲ. ಅದಕ್ಕೆ ಸುಲಭವಾಗಿ ಒಪ್ಕೊಂಡ್ರು ಅಂತ ಸೂಚಿಸ್ತಾ, ಹಾಗಾದ್ರೆ ನಮ್ಮ 3ನೇ ರಾಜ್ಯ ಸಂಡೂರು, ಇದರ ಕಥೆ ಏನು? ಇದು ಇನ್ನೂ ಚಿಕ್ಕದು ಅಂತ ಹೇಳಿದ್ರಿ. ಹೌದು, ಸಂಡೂರು ಇನ್ನೂ ಚಿಕ್ಕದು. ಕೇವಲ 168 ಚದರ ಮೈಲಿ. ಜನಸಂಖ್ಯೆ 15,800 ಚಿಲ್ಲ ಇತ್ತು 1941ರ ಸೆನ್ಸಸ್ ಪ್ರಕಾರ. ಇದರ ಜಾಗ ಇದೆಯಲ್ಲ, ಅದು ಬಹಳ ವಿಚಿತ್ರ. ಹೇಗೆ? ಇದು ಪೂರ್ತಿಯಾಗಿ ಮದ್ರಾಸ್ ಪ್ರಾಂತ್ಯದ ಬಳ್ಳಾರಿ ಜಿಲ್ಲೆಯಿಂದ ಸುತ್ತುವರಿಯಲ್ಪಟ್ಟಿತ್ತು. ಅಂದ್ರೆ ಒಂದು ದ್ವೀಪ ಸಂಸ್ಥಾನದ ಹಾಗೆ. ಪೂರ್ತಿ ಬೆಟ್ಟ, ಕಾಡುಗಳಿಂದ ತುಂಬಿದ ಜಾಗ. ಇದರ ಕಥೆ ಜಾಗದ ಅನಿವಾರ್ಯತೆ ರಾಜಕೀಯವನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ. ದ್ವೀಪ ಸಂಸ್ಥಾನ. ಓ, ಹಾಗಾದ್ರೆ ಅದರ ವಿಲೀನ ಖಂಡಿತ ಅನಿವಾರ್ಯ ಆಗಿರಬೇಕು. ಯಾರು ಇಲ್ಲಿ ಆಡಳಿತ ನಡೆಸ್ತಿದ್ರು? ಏನಾದರೂ ವಿಶೇಷ ಇತಿಹಾಸ ಇದೆಯಾ? ಇದರ ಆಡಳಿತ ಮನೆತನ ಮರಾಠರ ಪ್ರಸಿದ್ಧ ಘೋರ್ಪಡೆ ಕುಟುಂಬದ್ದು.
ಇವರು ಸತಾರಾದ ಭೋಸ್ಲೆಗಳ ಸಂಬಂಧಿಕರು. ಸಂಡೂರನ್ನ ಸ್ಥಾಪಿಸಿದ್ದು ಸಿದ್ದೋಜಿ ಘೋರ್ಪಡೆ ಅಂತ. ಅವರು ಅಲ್ಲಿನ ಒಬ್ಬ ಬೇಡರ ಪಾಳೆಗಾರನಿಂದ ಈ ಜಾಗ ಗೆದ್ಕೊಂಡಿದ್ರು. ಇದರ ಇತಿಹಾಸದಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಘಟನೆ ಇದೆ. ಓ ಹೌದಾ, ಅದೇನು ಕೇಳೋಕೆ ಕುತೂಹಲ ಆಗ್ತಿದೆ. 1817ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಗಿನ ಆಡಳಿತಗಾರ ಶಿವರಾವ್ ಘೋರ್ಪಡೆ ಅವರಿಗೆ ಸಂಡೂರನ್ನ ನಮ್ಗೆ ಕೊಟ್ಬಿಡಿ ಅಂತ ಒತ್ತಾಯ ಮಾಡ್ತು. ಯಾಕೆ? ಯಾಕಂದ್ರೆ ಆಗ ಕಂಪನಿ ಬಸೀನ್ ಒಪ್ಪಂದದ ಪ್ರಕಾರ ಪೇಶ್ವೆಗೆ ಸಹಾಯ ಮಾಡ್ತಾ ಇತ್ತು, ಪೇಶ್ವೆಯ ಹಿಡಿತ ತಪ್ಪಿ ಹೋಗಿದ್ದ ಸಣ್ಣ ಪುಟ್ಟ ಜಾಗಗಳನ್ನ ವಶಪಡಿಸ್ಕೊಳ್ಳೋಕೆ. ಸಂಡೂರ್ ಪೇಶ್ವೆಗೆ ಸೇರಿದ್ದು ಅಂತ ಅವರ ಲೆಕ್ಕ. ಆದ್ರೆ ಕೆಲವೇ ಸಮಯದಲ್ಲಿ ಪೇಶ್ವೆಯ ಆಡಳಿತವೇ ಮುಗಿದೋಯ್ತು. ಆಗ ಮದ್ರಾಸಿನ ಬಹಳ ದೊಡ್ಡ ಹೆಸರು ಗವರ್ನರ್ ಸರ್ ಥಾಮಸ್ ಮನ್ರೋ ಅವರ ಸಲಹೆ ಮೇಲೆ 1818ರಲ್ಲಿ ಶಿವರಾವ್ ಅವರನ್ನೇ ಮತ್ತೆ ಸಂಡೂರಿನ ರಾಜ ಅಂತ ನೇಮಿಸಿದ್ರು. ಅಬ್ಬಾ, ಏನು ತಿರುವು ನೋಡಿ! ಕಿತ್ಕೊಂಡ್ ರಾಜ್ಯವನ್ನು ವಾಪಸ್ ಕೊಟ್ರಾ? ಹೌದು. ಅಷ್ಟೇ ಅಲ್ಲ, 1826ರಲ್ಲಿ ಅವರಿಗೆ ಅಧಿಕೃತವಾಗಿ ಸನದು ಕೊಟ್ಟು ಅವರ ಹಕ್ಕನ್ನ ಬ್ರಿಟಿಷರೇ ಖಾಯಂ ಮಾಡಿದ್ರು. ವಾವ್, ಇತಿಹಾಸ ಹೀಗೂ ಇರುತ್ತೆ. ಸರಿ, ಹಾಗಾದ್ರೆ ಸ್ವಾತಂತ್ರ್ಯ ಬಂದ್ಮೇಲೆ ಇಂಥ ಇತಿಹಾಸ ಇದ್ದ ರಾಜ್ಯದ ವಿಲೀನ ಹೇಗಾಯ್ತು? ಪುದುಕೊಟ್ಟೆ ರಾಜನ್ ತರಹ ಇವ್ರು ಏನಾದ್ರೂ ಹಿಂಜರಿದ್ರಾ ಅಥವಾ ಬಂಗನಪಲ್ಲೆ ತರಹ ಸುಲಭವಾಗಿತ್ತಾ? ನೋಡಿ, ಸಂಡೂರಿನ ಪರಿಸ್ಥಿತಿಯೇ ಬೇರೆ. ಇಷ್ಟು ಚಿಕ್ಕದು ಮತ್ತೆ ಪೂರ್ತಿ ಬ್ರಿಟಿಷ್ ಇಂಡಿಯಾದಿಂದ ಸುತ್ತುವರಿದಿರೋ ರಾಜ್ಯಕ್ಕೆ ತನ್ನದೇ ಸಂಪನ್ಮೂಲದಿಂದ ಸ್ವತಂತ್ರ ಭಾರತದಲ್ಲಿ ಉಳಿಯೋದು ಅಸಾಧ್ಯವಾಗಿತ್ತು. ವಿ.ಪಿ. ಮೆನನ್ ಅವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಸಂಡೂರಿಗೆ ಮದ್ರಾಸಿನ ಜೊತೆ ಸೇರೋದ್ ಬಿಟ್ಟು ಬೇರೆ ದಾರಿನೇ ಇರ್ಲಿಲ್ಲ ಅನ್ನೋದು ಶುರುವಿನಿಂದಲೇ ಸ್ಪಷ್ಟವಾಗಿತ್ತು ಅಂತ. ಅದರ ಆ ದ್ವೀಪ ಸ್ಥಿತಿಯೇ ಅದರ ಭವಿಷ್ಯವನ್ನ ಬರೆದಿತ್ತು. ಆದ್ರೂ ತಮ್ಮ ಹಿರಿಯರು ಆಳಿದ ರಾಜ್ಯವನ್ನು ಬಿಟ್ಕೊಡೋದು ಸುಲಭ ಇರ್ಲಿಕ್ಕಿಲ್ಲ ಅಲ್ವಾ? ರಾಜರ ಪ್ರತಿಕ್ರಿಯೆ ಹೇಗಿತ್ತು? ನೀವು ಹೇಳೋದ್ ಸರಿ. ಅದಕ್ಕೆ ವಿ.ಪಿ. ಮೆನನ್ ಅವರು ಸಂಡೂರಿನ ರಾಜ ಯಶವಂತರಾವ್ ಘೋರ್ಪಡೆ ಅವರನ್ನ ದೆಹಲಿಗೆ ಚರ್ಚೆಗೆ ಕರೆಸಿದ್ರು. ಸ್ವಲ್ಪ ಹಿಂಜರಿಕೆ ಇತ್ತು ಅಂತೂ ಗೊತ್ತಾಗುತ್ತೆ. ತಮ್ಮ ರಾಜ್ಯವನ್ನ ಹೇಗಾದ್ರೂ ಉಳಿಸ್ಕೋಬಹುದಾ ಅಂತ ಪ್ರಯತ್ನ ಪಟ್ಟಿರಬಹುದು. ಆದರೆ ಪರಿಸ್ಥಿತಿಯ ವಾಸ್ತವ ಅವರಿಗೆ ಬೇಗ ಅರ್ಥ ಆಯಿತು. ಕೊನೆಗೆ ಏಪ್ರಿಲ್ 1, 1949ಕ್ಕೆ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಅವರಿಗೆ ವರ್ಷಕ್ಕೆ 90,000 ರೂಪಾಯಿ ಪ್ರಿವಿ ಪರ್ಸ್ ಕೊಡೋಕೆ ಒಪ್ಪಿಗೆ ಆಯಿತು. ಒಪ್ಪಂದದಲ್ಲಿ ಸಂಡೂರು ಮತ್ತೆ ಭಾರತ ಎರಡರ ಹಿತಕ್ಕೆ ಆಡಳಿತವನ್ನ ಭಾರತ ಸರ್ಕಾರ ತಗೊಳ್ಳೋದೇ ಸರಿ ಅಂತ ಬರ್ದಿದ್ರು. ಸರಿ, ವಿಲೀನ ಆದ್ಮೇಲೆ ಸಂಡೂರು ಮದ್ರಾಸ್ ಪ್ರಾಂತ್ಯದಲ್ಲೇ ಉಳಿತಾ ಅಥವಾ ಏನಾದರೂ ಬದಲಾವಣೆ ಆಯ್ತಾ? ಇಲ್ಲ, ಅಲ್ಲೊಂದು ಮುಖ್ಯವಾದ ಬದಲಾವಣೆ ಆಯಿತು. ಮುಂದೆ ಭಾರತದಲ್ಲಿ ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನ ಮಾಡಿದ್ರಲ್ಲ. ಹೌದು, ಸ್ಟೇಟ್ಸ್ ರಿಆರ್ಗನೈಸೇಷನ್. ಆಗ 1953ರಲ್ಲಿ ತೆಲುಗು ಮಾತಾಡೋರಿಗಾಗಿ ಆಂಧ್ರ ಪ್ರಾಂತ್ಯವನ್ನ ಮದ್ರಾಸಿಂದ ಬೇರೆ ಮಾಡಿದ್ರು. ಆಗ ಕನ್ನಡ ಮಾತಾಡೋ ಪ್ರದೇಶವಾಗಿದ್ದ ಸಂಡೂರನ್ನ ಆಂಧ್ರಕ್ಕೋ ಅಥವಾ ಮದ್ರಾಸಿಗೋ ಸೇರಿಸಲಿಲ್ಲ. ಬದಲಾಗಿ ಅದನ್ನ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಹತ್ತಿರ ಇದ್ದ ಅಂದಿನ ಮೈಸೂರು ರಾಜ್ಯಕ್ಕೆ, ಅಂದ್ರೆ ಈಗಿನ ಕರ್ನಾಟಕಕ್ಕೆ ವರ್ಗಾಯಿಸಿದ್ರು. ಇದು ವಿಲೀನ ಆದ್ಮೇಲೂ ಗಡಿಗಳು ಹೇಗೆ ಬದಲಾಗಬಹುದು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಆಯ್ತು. ಖಂಡಿತ. ಸರಿ, ಹಾಗಾದ್ರೆ ಇವತ್ತು ನಾವು 3 ಬೇರೆ ಬೇರೆ ಗಾತ್ರ, ಇತಿಹಾಸ, ಅನುಭವಗಳಿರೋ ರಾಜ್ಯಗಳ ಕತೆ ಕೇಳಿದ್ವಿ. ಪುದುಕೋಟ್ಟೈ, ಬಂಗನಪಲ್ಲೆ, ಸಂಡೂರ್ ಎಲ್ಲವೂ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿಕೊಂಡವು. ಆದರೆ ಪ್ರತಿಯೊಂದರ ದಾರಿಯೂ ವಿಶಿಷ್ಟವಾಗಿತ್ತು. ಹೌದು. ಈ 3ನ್ನೂ ಒಟ್ಟಿಗೆ ನೋಡಿದ್ರೆ ವಿ.ಪಿ. ಮೆನನ್ ಅವರ ಒಂದು ಸಾಮಾನ್ಯ ಅನಿಸಿಕೆಯನ್ನ ನೆನ್ಪು ಮಾಡ್ಕೋಬಹುದು. ಅವರ ಪ್ರಕಾರ ಮದ್ರಾಸ್ನಂತಹ ದೊಡ್ಡ, ಆಡಳಿತದಲ್ಲಿ ಚೆನ್ನಾಗಿ ಸೆಟ್ಟಾಗಿದ್ದ ಪ್ರಾಂತ್ಯಗಳಲ್ಲಿ ಇಂಥ ಸಣ್ಣ, ಅಲ್ಲಲ್ಲಿ ಚದುರಿದಂತಿದ್ದ ರಾಜ್ಯಗಳನ್ನ ವಿಲೀನ ಮಾಡೋದು ಸಾಮಾನ್ಯವಾಗಿ ಜಾಸ್ತಿ ಗಲಾಟೆ ಇಲ್ದೆ ಸ್ಮೂತ್ ಆಗಿ ನಡೀತು. ಯಾಕಿರಬಹುದು? ಮುಖ್ಯ ಕಾರಣ, ಈ ಪ್ರಾಂತ್ಯ ಸರ್ಕಾರಗಳಲ್ಲಿ ಆಗ್ಲೇ ಅನುಭವಿ, ಟ್ರೈನಿಂಗ್ ಆಗಿದ್ದ ಸಿವಿಲ್ ಸರ್ವೆಂಟ್ಸ್ ಇದ್ರು. ರಾಜಕೀಯವಾಗಿ ಅನುಭವ ಇದ್ದ ಮಂತ್ರಿಗಳೂ ಇದ್ರು. ಹಾಗಾಗಿ ಹೊಸ ಜಾಗಗಳ ಆಡಳಿತ ತಗೊಳ್ಳೋದು, ಅವನ್ನ ಸೇರ್ಸ್ಕೊಳ್ಳೋದು ಸ್ವಲ್ಪ ಸುಲಭ ಆಯಿತು. ಆದ್ರೆ ನೀವು ಮೊದಲೇ ಹೇಳಿದ ಹಾಗೆ ಪುದುಕೊಟ್ಟೈ ವಿಷಯದಲ್ಲಿ ಅಲ್ಲಿನ ನಾಯಕರು ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದು ಮೆನನ್ ಅವರ ಸಾಮಾನ್ಯವಾದಕ್ಕೆ ಸ್ವಲ್ಪ ಉಲ್ಟಾ ಹೊಡೆಯುತ್ತಲ್ವೇ? ಹೌದು, ಇದೊಂದು ಬಹಳ ಮುಖ್ಯವಾದ ಪಾಯಿಂಟ್. ಇದು ಮೆನನ್ ಅವರ ವಾದವನ್ನ ಪೂರ್ತಿ ತಳ್ಳಿ ಹಾಕಲ್ಲ, ಆದ್ರೆ ಅದಕ್ಕೊಂದು ಮುಖ್ಯವಾದ ಸೂಕ್ಷ್ಮ ವ್ಯತ್ಯಾಸವನ್ನ, ಒಂದು ನ್ಯೂಯಾನ್ಸ್ ಅನ್ನ ಸೇರಿಸುತ್ತೆ. ಹೇಗೆ? ಪುದುಕೊಟ್ಟೈ ಕೇಸ್ ಏನು ತೋರಿಸುತ್ತೆ ಅಂದ್ರೆ, ಎಷ್ಟೇ ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಇದ್ರೂ ರಾಜಕೀಯ ಮತ್ತೆ ಭಾವನಾತ್ಮಕ ವಿಷಯಗಳು ಮುಖ್ಯ ಆಗ್ತವೆ. ಹೊಸದಾಗಿ ಸೇರಿದ ಪ್ರದೇಶದ ಜನರಿಗೆ, ವಿಶೇಷವಾಗಿ ಅಲ್ಲಿನ ನಾಯಕರಿಗೆ
ತಮ್ಮದೇ ಆದ ನಿರೀಕ್ಷೆಗಳು ಆಸೆಗಳು ಇರ್ತವೆ. ಹ್ಮ್ ಅವು ಕೆಲವೊಮ್ಮೆ ಪ್ರಾಂತೀಯ ಸರ್ಕಾರದ ದೊಡ್ಡ ಪ್ಲಾನ್ಗಳ ಜೊತೆ ಅಥವಾ ಅದರ ಕೆಲಸ ಮಾಡೋ ರೀತಿಗೆ ಸರಿಹೊಂದದೇ ಇರಬಹುದು. ನಮ್ಮ ಏರಿಯಾಗೆ ಜಾಸ್ತಿ ಗಮನ ಕೊಡಿ, ರಿಸೋರ್ಸ್ ಕೊಡಿ ಅಥವಾ ಬೇರೆ ತರಹ ಆಡಳಿತ ಮಾಡಿ ಅಂತ ಅವರು ಕೇಳಿರಬಹುದು. ಈ ಒಂದು ಹೊಂದಾಣಿಕೆ ಕೊರತೆಯೇ ಅಸಮಾಧಾನಕ್ಕೆ ಕಾರಣ ಆಗಿರಬಹುದು. ಹಾಗಾಗಿ ಬರೀ ಆಡಳಿತಾತ್ಮಕ ಶಕ್ತಿ ಇದ್ರೆ ಸಾಲದು. ಇದು ನಿಜಕ್ಕೂ ಆಳವಾದ ಮಾತು. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಿಂದ ಕೆಲವು ಮುಖ್ಯ ಅಂಶಗಳನ್ನ ನಾವು ತಗೋಬಹುದು. ಮೊದಲನೇದಾಗಿ, ಪ್ರತಿ ಸಂಸ್ಥಾನದ ತನ್ನದೇ ಆದ ಇತಿಹಾಸ. ಅದು ಬ್ರಿಟಿಷರ ಜೊತೆಗಿನ ಸಂಬಂಧ ಇರಲಿ, ಅದರ ಸೈಜ್ ಇರಲಿ, ಅದರ ಜಾಗ ಇರಲಿ, ಅದು ಹೇಗೆ ಅದರ ವಿಲೀನದ ದಾರಿ ಮತ್ತು ಅನುಭವವನ್ನ ನಿರ್ಧರಿಸಿತು ಅನ್ನೋದು. ಹೌದು, ಪುದುಕೊಟ್ಟೆಯ ನಿಷ್ಠೆ, ಬಂಗನಪಲ್ಲೆಯ ಸರಳತೆ, ಸಂಡೂರಿನ ಅನಿವಾರ್ಯತೆ ಇವೆಲ್ಲ ಅದಕ್ಕೆ ಉದಾಹರಣೆಗಳು. ಎರಡನೆಯದಾಗಿ, ಈ ಇಡೀ ದೊಡ್ಡ ಪ್ರಕ್ರಿಯೆ ಹಿಂದೆ ಇದ್ದ ಮಾನವ ಅಂಶ. ಅಂದರೆ ಆ ರಾಜರು, ಆಡಳಿತಗಾರರು, ಪುದುಕೊಟ್ಟೈನ ಆ ಯುವರಾಜನ ದಿಗ್ಭ್ರಮೆ, ಸಂಡೂರಿನ ರಾಜನ ಹಿಂಜರಿಕೆ ಇವೆಲ್ಲ ಬರೀ ರಾಜಕೀಯ ಒಪ್ಪಂದಗಳಲ್ಲ, ಅವು ವ್ಯಕ್ತಿಗಳ ಜೀವನದಲ್ಲಿ, ಅವರ ಐಡೆಂಟಿಟಿಯಲ್ಲಿ ಆದ ದೊಡ್ಡ ಬದಲಾವಣೆಗಳು. ಹೌದು. ಮತ್ತು ಮೂರನೇದಾಗಿ, ವಿಲೀನ ಆದ ಮೇಲಿನ ರಿಯಾಲಿಟಿ. ಹೊಸ ಆಡಳಿತ ವ್ಯವಸ್ಥೆ ಬಂತು, ಆದರೆ ಪುದುಕೊಟ್ಟೆ ಉದಾಹರಣೆ ತರಹ ಎಲ್ಲವೂ ಯಾವಾಗಲೂ ಅಂದುಕೊಂಡಂತೆ ನಡೆಯಲಿಲ್ಲ. ಸ್ಥಳೀಯರ ನಿರೀಕ್ಷೆಗಳು ಮತ್ತು ಪ್ರಾಂತೀಯ ಸರ್ಕಾರದ ವಾಸ್ತವಗಳ ಮಧ್ಯೆ ಸಮಸ್ಯೆಗಳು, ಅಸಮಾಧಾನಗಳು ಬರಬಹುದು ಅನ್ನೋದು. ಸರಿ. ಹಾಗಾದ್ರೆ ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಇಲ್ಲಿ ಬಿಡೋಣವೇ? ಖಂಡಿತ, ಹೇಳಿ. ನೋಡಿ, ಭೌಗೋಳಿಕವಾಗಿ ಅಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಈ 3 ರಾಜ್ಯಗಳ ವಿಲೀನ ಮದ್ರಾಸ್ ಪ್ರಾಂತ್ಯಕ್ಕೆ, ಆಮೇಲೆ ಸಂಡೂರು ಮೈಸೂರಿಗೆ ತಾರ್ಕಿಕವಾಗಿತ್ತು, ಬಹುಶಃ ಅನಿವಾರ್ಯನೂ ಆಗಿತ್ತು. ಆದರೆ 100 ವರ್ಷ ತಮ್ಮದೇ ಆಡಳಿತ, ಇತಿಹಾಸ, ಒಂದು ರೀತಿಯ ಪ್ರತ್ಯೇಕ ಅಸ್ತಿತ್ವ ಹೊಂದಿದ್ದ ಈ ರಾಜ್ಯಗಳ ನೆನಪು ಪೂರ್ತಿಯಾಗಿ ಮಾಯ ಆಗಿದೆಯಾ? ಒಳ್ಳೆ ಪ್ರಶ್ನೆ. ದಶಕಗಳ ಏಕೀಕರಣ, ಆಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ಎಲ್ಲ ಆದ್ಮೇಲೂ ಈ ಹಿಂದಿನ ಸಂಸ್ಥಾನಗಳ ಇತಿಹಾಸದ ದಾರಿಗಳು ಇವತ್ತಿನ ಪ್ರಾದೇಶಿಕ ರಾಜಕೀಯದ ಮೇಲೆ, ಸಮಾಜದ ಡೈನಾಮಿಕ್ಸ್ ಮೇಲೆ ಅಥವಾ ಜನರ ನೆನಪಿನ ಮೇಲೆ ಏನಾದ್ರೂ ಸೂಕ್ಷ್ಮವಾಗಿ, ಅಷ್ಟಾಗಿ ಗೊತ್ತಾಗ್ದ ಹಾಗೆ ಪ್ರಭಾವ ಬೀರ್ತಾ ಇರ್ಬೋದಾ? ಈ ರಾಜ್ಯಗಳ ನೆನಪು ಬರೀ ಇತಿಹಾಸದ ಪುಸ್ತಕಗಳಲ್ಲಿದೆಯಾ ಅಥವಾ ಅದು ಬೇರೆ ಜೀವಂತ ರೂಪಗಳಲ್ಲಿ ಇವತ್ತಿಗೂ ನಮ್ಮ ಮಧ್ಯ ಇದೆಯಾ? ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ. ಬಹುಶಃ ಮುಂದಿನ ಪರಿಶೋಧನೆಗೆ ಇದು ದಾರಿ ಮಾಡಿಕೊಡಬಹುದು.